ನಮಸ್ತೆ ವೀಕ್ಷಕರೇ. ಇಂದು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಉಪಚುನಾವಣೆಯ ಒಂದು ಸಮೀಕ್ಷೆಗಳ ಒಂದು ವರದಿಯನ್ನು ತೊಗೊಂಬಂದಿದ್ದೀನಿ ಅಂತ ಹೇಳ್ತಿದ್ದೀನಿ. ಸೊ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಏನು ಗ್ರೌಂಡಲ್ಲಾಗಿರ್ತಕ್ಕಂತಹ ಮತದಾನಕ್ಕೆ ಸಂಬಂಧಪಟ್ಟಾಗ ಒಂದು ಗ್ರೌಂಡ್ ರಿಪೋರ್ಟ್ ಸಿಗ್ತಾ ಇದೆ. ಸೊ ಈ ಮುಖಾಂತರ ದಾವಣಗೆರೆ ದಕ್ಷಿಣದಲ್ಲಿ ಯಾರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ, ಯಾರಿಗೆ ಹಿನ್ನಡೆ ಇದೆ, ಬಾಗಲಕೋಟೆ ಕ್ಷೇತ್ರದಲ್ಲಿ ಯಾರು ಗೆಲುವಿನ ನಗೆ ಬೀಳ್ತಾರೆ, ಯಾರಿಗೆ ಮನೆ ದಾರಿಯನ್ನು ತೋರಿಸಿದ್ದಾನೆ ಮತದಾರ ಅನ್ನುವಂಥ ಎಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸೊ ಚುನಾವಣೆ ನಡೆಯೋದಕ್ಕಿಂತ ಮುಂಚೆ ಅತಿ ದೊಡ್ಡ ಕಂದಕ ಸೃಷ್ಟಿಯಾಗಿತ್ತು ನಾಯಕರ ನಡುವೆ ಅನ್ನುವಂಥದ್ದು. ಸೊ ಆ ದಾವಣಗೆರೆ ದಕ್ಷಿಣದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಮತದಾರನ ಹೊಂದಿರತಕ್ಕಂಥ ಕ್ಷೇತ್ರ. ಮುಸ್ಲಿಂ ಸಮುದಾಯ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಟ್ಟಿತ್ತು ಅನ್ನುವಂಥದ್ದು. ಸೊ ಯಾಕಂದರೆ ಶಾಮನೂರು ಶಿವಶಂಕರಪ್ಪನವರು 2004ರಿಂದನೂ ಕೂಡ ಸತತವಾಗಿ ಗೆದ್ಕೊಂಡ್ಬಂದಿದ್ರು ಆ ಕ್ಷೇತ್ರವನ್ನು. ಸೊ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲ್ಲಿ ಅತಿ ಹೆಚ್ಚು ಮತದಾರನ ಒಳಗೊಂಡಿರ್ತಕ್ಕಂಥ ಕಾರಣ ಸೊ ಅಲ್ಲಿ ಮುಸ್ಲಿಂ ಸಮುದಾಯ ನಮಗೆ ಈ ಬಾರಿ ಟಿಕೆಟ್ ಬೇಕು ಅನ್ನುವಂಥ ಒಂದು ಬೇಡಿಕೆಗೆ ಪಟ್ಟಿಡಿದು ಕೂತಿತ್ತು ಅನ್ನುವಂಥದ್ದು. ಬಟ್ ಅಲ್ಲಿರ್ತಕ್ಕಂತಹ ನಾಯಕರಾಗಿರುವಂತಹ ಶಾಮನೂರು ಕುಟುಂಬದ ಹಿಡಿತದಲ್ಲಿರ್ತಕ್ಕಂತಹ ದಾವಣಗೆರೆ ಕ್ಷೇತ್ರ. ಸೊ ಶಾಮನೂರು ಕುಟುಂಬದವರು ನಮ್ಮ ಮಲ್ಲಿಕಾರ್ಜುನ ಶಾಮನೂರವರು ಕೂಡ ಸೊ ನನ್ನ ಮಗನಿಗೆ ಟಿಕೆಟ್ ಕೊಡಬೇಕನ್ನುವಂಥ ಒಂದು ಬೇಡಿಕೆನ ಇಟ್ಟ ಕಾರಣ. ಬಟ್ ಕಾಂಗ್ರೆಸ್ನ ಸಂಪ್ರದಾಯದಲ್ಲಿ ಯಾವ ಪಕ್ಷದ ಅಥವಾ ಯಾರು MLA ಆಗಿರ್ತಾರೋ ಅವರ ಒಂದು ಟರ್ಮ್ ಮುಗಿಯೋದಕ್ಕಿಂತ ಮುಂಚೆ ನಿಧನರಾದಾಗ ಅವರ ಫ್ಯಾಮಿಲಿಯವರಿಗೆ ಟಿಕೆಟ್ ಕೊಡುವಂಥ ಒಂದು ಸಂಪ್ರದಾಯವನ್ನು ಕಾಂಗ್ರೆಸ್ ಪಕ್ಷ ಅದನ್ನು ಒಂದು ಪಾಲನೆ ಮಾಡ್ಕೊಂಬಂದಿದೆ ಕಾರಣ. ಸೊ ಈ ಬಾರಿ ಶಾಮನೂರವರ ಒಂದು ನಿಧನದಿಂದ ಶಾಮನೂರವರ ಒಂದು ಕುಟುಂಬಕ್ಕೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕಾಂಗ್ರೆಸ್ ಪಕ್ಷ ಪ್ರಕಟಿಸುತ್ತೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗ ಕಾಂಗ್ರೆಸ್ಸಲ್ಲಿರ್ತಕ್ಕಂತಹ ಅಥವಾ ದಾವಣಗೆರೆಯಲ್ಲಿರ್ತಕ್ಕಂಥ ಮುಸ್ಲಿಂ ಮುಖಂಡರು ತುಂಬ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಜಮೀರ್ ಅಹಮದ್ ಖಾನ್ ಇರ್ಬೋದು, ಇನ್ನಿತರೆ ನಾಯಕರು ಕೂಡ ಅಪ್ಸೆಟ್ ಆಗಿದ್ದರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಮುಸ್ಲಿಂ ಸಮುದಾಯದ ಒಂದು ವ್ಯಕ್ತಿಗೆ ಟಿಕೆಟನ್ನು ನಿರಾಕರಣೆ ಮಾಡಿರುವ ಕಾರಣ ಅನ್ನುವಂಥದ್ದು. ಸೊ ಇದೆಲ್ಲ ಒಂದು ರೀತಿ ದಾವಣಗೆರೆ ದಕ್ಷಿಣದಲ್ಲಿ ತುಂಬ ಇಂಪ್ಯಾಕ್ಟನ್ನು ಮಾಡುತ್ತೆ. ಅತಿ ಹೆಚ್ಚು ಮತಗಳು ತುಂಬ ಸ್ವಿಫ್ಟ್ ಆಗಿದೆ ಬೇರೆ ಪಕ್ಷಗಳಿಗೆ ಅನ್ನುವಂತಹ ಒಂದು ಗ್ರೌಂಡ್ ರಿಪೋರ್ಟ್ ಬರ್ತಾ ಇದೆ ಅನ್ನುವಂಥದ್ದು. ಸೊ ಈ ಮುಖಾಂತರ ದಾವಣಗೆರೆ ದಕ್ಷಿಣ ಕಣದಲ್ಲಿದ್ದಂತಹ ಸಮರ್ಥ ಶಾಮನೂರವರ ಜೊತೆಗೆ BJP ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿದ್ದರು ಅನ್ನುವಂಥದ್ದು. ಅದರ ಜೊತೆಗೆ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿದ್ದಂತಹ ಸಾದಿಕ್ ಪೈಲ್ವಾನ್ ಅವರಿದ್ದರು. ತದನಂತರ ಸಿದ್ದರಾಮಯ್ಯನವರ ಇಂಟರ್ಫಿಯರಿಂದ ಅವರು ತಟಸ್ಥರಾಗ್ತಾರೆ, ಕಣದಿಂದ ಹಿಂದೆ ಉಳಿತಾರೆ, ಬಟ್ ನಾಮಿನೇಷನ್ ಇರುತ್ತೆ ಅನ್ನುವಂಥದ್ದು. ಬಟ್ ಅದಾದ ನಂತರ ಅವರು ಕೂಡ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು. ಸೊ ಅದಾದ ನಂತರ ಬೆಂಬಲ ಘೋಷಣೆ ಮಾಡಿದರೂ ಕೂಡ ಕೆಲವೊಂದು ರೀತಿ ಗ್ರೌಂಡ್ನಲ್ಲಿ ಕೆಲವೊಂದು ರೀತಿ ಸಮರ್ಥ ಶಾಮನೂರವ್ರನ್ನ ಸೋಲಿಸುವ ಒಂದು ತಂತ್ರಗಾರಿಕೆ ಎಂದಿದ್ದಾರೆ ಮುಸ್ಲಿಂ ಸಮುದಾಯ ಅನ್ನುವಂಥದ್ದು. ಸೊ ಬರೋಬ್ಬರಿ 80,000 ಮತದಾರನ ಹೊಂದಿರತಕ್ಕಂಥ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಅವರ ಮತ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಈ ಒಂದು ಚುನಾವಣೆಯಲ್ಲಿ ಅನ್ನುವಂಥದ್ದು. ಕೆಲವೊಂದು ರೀತಿ ಅಲ್ಲಿರ್ತಕ್ಕಂಥ ಗ್ರೌಂಡ್ ರಿಪೋರ್ಟ್ನ ಪ್ರಕಾರ ಸಮರ್ಥ ಶಾಮನೂರವರಿಗೆ ಅತಿ ದೊಡ್ಡ ಸೋಲು ಕಾಣ್ತಾ ಇದೆ. ಈ ಮುಖಾಂತರ BJPಗೆ 1,000-2,000 ಮತಗಳ ಅಂತರದ ಒಂದು ಗೆಲುವನ್ನು ತೋರಿಸ್ತಾ ಇದ್ದಾರೆ ಗ್ರೌಂಡ್ ರಿಪೋರ್ಟ್ ಅನ್ನುವಂಥದ್ದು. ಈ ಮುಖಾಂತರ ಗ್ರೌಂಡ್ ರಿಪೋರ್ಟ್ನ ಪ್ರಕಾರ ಕಾಂಗ್ರೆಸ್ಗೆ ಅತಿ ದೊಡ್ಡ ಹಿನ್ನಡೆ ಇದೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶಗಳು ಬರ್ತಾ ಇದೆ ಅನ್ನುವಂಥದ್ದು. ಸೊ ಕಾದೋಡಬೇಕಾಗಂತ ಇರ್ತಕ್ಕಂಥ ಫಲಿತಾಂಶ ಏನಾಗುತ್ತೆ ಅನ್ನುವಂಥದ್ದು. ಇನ್ನು ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ಉಮೇಶ್ ಮೇಟಿ ಅವರು, BJPಯಿಂದ ಚರಂತಿ ಮಠ ಅವರು. ಸೊ ಚರಂತಿ ಮಠ ಅವರು ಎಕ್ಸ್ಪೀರಿಯನ್ಸ್ ಲೀಡರ್ ಆಗಿದ್ದಾರೆ. 2ರಿಂದ 3 ಬಾರಿ ಕ್ಷೇತ್ರವನ್ನು ಪ್ರತಿನಿಧಿಸಿ ಗೆದ್ದಿದ್ದಾರೆ ಅನ್ನುವಂಥದ್ದು. ಬಟ್ 2023ರಲ್ಲಿ HY ಮೇಟಿ ಅವರು ಈ ಒಂದು ಬ್ರೇಕನ್ನು ಮಾಡಿದರು. ಚರಂತಿ ಮಠ ಅವರ ಒಂದು ಓಟವನ್ನು ತಡೆದು ನಿಲ್ಲಿಸಿದರು ಅನ್ನುವಂಥದ್ದು. ಬಟ್ ಈ ಬಾರಿ ಅವರ ನಿಧನದಿಂದ ಅವರ ಮಗನಿಗೆ ಉಮೇಶ್ ಮೇಟಿ ಅವರಿಗೆ ಟಿಕೆಟನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಅದರಿಂದ ಎಲ್ಲ ಒಂದು ರೀತಿ ಮೇಟಿಯವರ ಕುಟುಂಬದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಅಸಮಾಧಾನ ಭುಗಿಲಿದ್ದಿತ್ತು ಅನ್ನುವಂಥದ್ದು ಟಿಕೆಟ್ ವಿಷಯಕ್ಕೆ ಸಂಬಂಧಪಟ್ಟಾಗೆ. ಸೊ ಫೈನಲ್ ಆಗಿ ಒಂದು ಕನ್ಕ್ಲೂಷನ್ಗೆ ಬಂದು HY ಮೇಟಿಯವರ 2ನೇ ಪುತ್ರನಿಗೆ ಉಮೇಶ್ ಮೇಟಿಯವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಡಿಸ್ಕಷನ್ ಫೈನಲ್ ಆಗಿ ಉಮೇಶ್ ಮೇಟಿಯವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಯಿತು ಅನ್ನುವಂಥದ್ದು. ಬಟ್ ತದನಂತರ
ಸಿ ಎಂ ಸಿದ್ದರಾಮಯ್ಯನವರೇ ಖುದ್ದು ಗ್ರೌಂಡ್ನಲ್ಲಿ ವರ್ಕ್ ಮಾಡ್ತಾರೆ, 2-3 ದಿನ ಪ್ರಚಾರ ಕಾರ್ಯಕ್ಕೆ ತೊಡಗ್ತಾರೆ ಅನ್ನುವಂಥದ್ದು. ಅದೆಲ್ಲ ಒಂದು ರೀತಿ ಉಮೇಶ್ ಮೇಟಿ ಅವರಿಗೆ ಪಾಸಿಟಿವ್ ಆಗಿ ಕಾಣ್ತಾ ಹೋಗುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಬಿ ಜೆ ಪಿ ನಾಯಕರ ಒಂದು ಒಳಜಗಳನ್ನು ಕೂಡ ಎಲ್ಲ ಒಂದು ರೀತಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟಾಗಿ ಕಾಣ್ತಾ ಇದೆ ಅನ್ನುವಂಥದ್ದು. ಸೊ ಗ್ರೌಂಡ್ ರಿಪೋರ್ಟ್ನ ಅಥವಾ ಗ್ರೌಂಡ್ನ ವರದಿಯ ಪ್ರಕಾರ ಬಾಗಲಕೋಟೆ ಕ್ಷೇತ್ರ ಕಾಂಗ್ರೆಸ್ ಆರಾಮಾಗಿ ನಿರಾಸಾದಾಯಕವಾಗಿ ಗೆಲ್ಲುತ್ತೆ ಅನ್ನುವಂಥ ಸ್ಪಷ್ಟ ಸಂದೇಶಗಳು ಬರ್ತಾ ಇದೆ ಅನ್ನುವಂಥದ್ದು ಗ್ರೌಂಡ್ ರಿಪೋರ್ಟ್ನ ಪ್ರಕಾರ. ಈ ಮುಖಾಂತರ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ತುಂಬ ಡೇಂಜರಲ್ಲಿದ್ದರೆ ಬಾಗಲಕೋಟೆಯಲ್ಲಿ ಆರಾಮಾಗಿ ಕಾಂಗ್ರೆಸ್ ಗೆಲ್ಲುವ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥದ್ದು ಗ್ರೌಂಡ್ ರಿಪೋರ್ಟ್ನ ವರದಿ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಸೊ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಧನ್ಯವಾದಗಳು.